ಓಂ ಶಾಂತಿ. ಮುರುಳಿ ದಿನಾಂಕ 12/5/2025. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಉದ್ಯೋಗ ವ್ಯವಹಾರವನ್ನು ಮಾಡುತ್ತಿದ್ದರೂ ಕೂಡ ಸದಾ ನಿಮ್ಮ ಈ ಈಶ್ವರೀಯ ವಿದ್ಯಾರ್ಥಿ ಜೀವನವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ಮತ್ತು ಈ ಈಶ್ವರೀಯ ಶಿಕ್ಷಣವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಸ್ವಯಂ ಭಗವಂತ ತಂದೆ ನನಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ನಶೆಯಲ್ಲಿ ಇರಿ. ಇಂದಿನ ಪ್ರಶ್ನೆಯಾಗಿದೆ, ಯಾವ ಮಕ್ಕಳಿಗೆ ಜ್ಞಾನಾಮೃತವನ್ನು ಜೀರ್ಣ ಮಾಡಿಕೊಳ್ಳಲು ಬರುತ್ತದೆಯೋ ಆ ಮಕ್ಕಳ ಲಕ್ಷಣ ಏನಾಗಿರುತ್ತದೆ? ಉತ್ತರ, ಅವರಿಗೆ ಸದಾ ಆತ್ಮಿಕ ನಶೆ ಏರಿರುತ್ತದೆ ಮತ್ತು ಆ ನಶೆಯ ಆಧಾರದಿಂದ ಅವರು ಸರ್ವರ ಕಲ್ಯಾಣವನ್ನು ಮಾಡುತ್ತಿರುತ್ತಾರೆ. ಕಲ್ಯಾಣವನ್ನು ಮಾಡುವುದನ್ನು ಬಿಟ್ಟು ಬೇರೆ ಯಾವ ಮಾತನ್ನು ಮಾತನಾಡುವುದೂ ಕೂಡ ಅವರಿಗೆ ಇಷ್ಟ ಆಗುವುದಿಲ್ಲ. ಮುಳ್ಳುಗಳನ್ನು ಹೂವನ್ನಾಗಿ ಮಾಡುವಂತಹ ಸೇವೆಯಲ್ಲಿ ಅವರು ಬ್ಯುಸಿಯಾಗಿ ಇರುತ್ತಾರೆ. ಓಂ ಶಾಂತಿ. ಈಗ ಮಕ್ಕಳಾದ ನೀವು ಇಲ್ಲಿ ಕುಳಿತಿದ್ದೀರಾ ಮತ್ತು ಮಕ್ಕಳಾದ ನಿಮಗೆ ಗೊತ್ತಿದೆ, ನಾವೀಗ ಪಾತ್ರಧಾರಿಗಳಾಗಿದ್ದೇವೆ. ಈಗ ನಮ್ಮ 84 ಜನ್ಮದ ಚಕ್ರ ಪೂರ್ಣ ಆಗಿದೆ. ಈಗ ಮಕ್ಕಳಿಗೆ ಸದಾ ಈ ಮಾತಿನ ಸ್ಮೃತಿ ಇರಬೇಕು. ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ ಬಂದಿದ್ದಾರೆ ನಮಗೆ ಪುನಃ ರಾಜ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡಿಸುವುದಕ್ಕೋಸ್ಕರ. ಪರಮಾತ್ಮ ತಂದೆ ಬಂದಿದ್ದಾರೆ ತಮೋ ಪ್ರಧಾನ ಆತ್ಮರಾಗಿರುವ ನಮ್ಮನ್ನು ಸತೋ ಪ್ರಧಾನ ಆತ್ಮರನ್ನಾಗಿ ಮಾಡುವುದಕ್ಕೋಸ್ಕರ. ಪರಮಾತ್ಮ ತಂದೆ ಬಂದಿದ್ದಾರೆ ಅನ್ನುವ ಮಾತನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ನಮಗೆ ತಿಳಿಸಲು ಸಾಧ್ಯ ಇಲ್ಲ. ಯಾವಾಗ ನೀವು ಇಲ್ಲಿ ಬಂದು ಕುಳಿತುಕೊಳ್ಳುತ್ತೀರೋ ಆಗ ನೀವು ಶಾಲೆಯಲ್ಲಿ ಕುಳಿತಂತೆ. ಹೊರಗಡೆ ನೀವು ಶಾಲೆಯಲ್ಲಿ ಕುಳಿತಿರುವುದಿಲ್ಲ. ನೀವು ಹೊರಗಡೆ ಜಗತ್ತಿನಲ್ಲಿ ಇದ್ದಾಗ ನೀವು ಶಾಲೆಯಲ್ಲಿ ಇರುವುದಿಲ್ಲ. ನಿಮಗೆ ಗೊತ್ತಿದೆ, ಇದು ಸರ್ವಶ್ರೇಷ್ಠ ಆತ್ಮಿಕ ಶಾಲೆಯಾಗಿದೆ. ಆತ್ಮಿಕ ತಂದೆ ಕುಳಿತು ಇಲ್ಲಿ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಅಂದ ಮೇಲೆ ಶಿಕ್ಷಣ ಮಕ್ಕಳಿಗೆ ಸದಾ ನೆನಪಿಗೆ ಬರಬೇಕು. ಮಕ್ಕಳಿಗೆ ಸದಾ ಶಿಕ್ಷಣದ ನೆನಪಿರಬೇಕು. ಈ ಬ್ರಹ್ಮ ತಂದೆ ಕೂಡ ಪರಮಾತ್ಮ ಶಿವ ತಂದೆಗೆ ಮಗು ಆಗಿದ್ದಾರೆ. ಈ ಬ್ರಹ್ಮ ತಂದೆಗೂ ಕೂಡ ಶಿಕ್ಷಣವನ್ನು ಕಲಿಸುವಂತವರು ಪರಮಾತ್ಮ ಶಿವ ತಂದೆ ಆಗಿದ್ದಾರೆ ಮತ್ತು ಎಲ್ಲರಿಗೂ ಕೂಡ ಜ್ಞಾನದ ಶಿಕ್ಷಣವನ್ನು ಕಲಿಸುವಂತವರು ಪರಮಾತ್ಮ ಶಿವ ತಂದೆ ಆಗಿದ್ದಾರೆ. ಸರ್ವ ಮನುಷ್ಯಾತ್ಮರಿಗೂ ತಂದೆ ಪರಮಾತ್ಮ ತಂದೆ ಆಗಿದ್ದಾರೆ. ಆ ಪರಮಾತ್ಮ ತಂದೆ ಬಂದು ಈ ಬ್ರಹ್ಮನ ಶರೀರವನ್ನು ಲೋನಾಗಿ ತೆಗೆದುಕೊಂಡು ನಿಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಪ್ರತಿದಿನ ಜ್ಞಾನವನ್ನು ತಿಳಿಸುತ್ತಾರೆ. ಯಾವಾಗ ನೀವು ಇಲ್ಲಿ ಕುಳಿತುಕೊಳ್ಳುತ್ತೀರೋ ಆಗ ನಿಮ್ಮ ಬುದ್ಧಿಯಲ್ಲಿ ಈ ಮಾತಿನ ಸ್ಮೃತಿ ಇರಬೇಕು, ನಾನು 84 ಜನ್ಮವನ್ನು ಪಡೆದುಕೊಂಡಿದ್ದೇನೆ. ನಾನೇ ವಿಶ್ವಕ್ಕೆ ಮಾಲೀಕ ಆಗಿದ್ದೆ. ನಾನೇ ದೇವಿ ದೇವತೆ ಆಗಿದ್ದೆ. ಪುನಃ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಈಗ ನೆಲದ ಮೇಲೆ ಬಂದು ಬಿದ್ದಿದ್ದೇನೆ. ಭಾರತ ಎಷ್ಟು ಶ್ರೀಮಂತ ದೇಶ ಆಗಿತ್ತು ಅನ್ನುವ ಸಂಪೂರ್ಣ ಸ್ಮೃತಿ ಈಗ ನಮಗೆ ಬಂದಿದೆ. ಇದು ಭಾರತದ ಕಥೆಯಾಗಿದೆ. ಜೊತೆಗೆ ಇದು ನಮ್ಮ ಕಥೆಯಾಗಿದೆ. ಎಂದೂ ಕೂಡ ನೀವು ಸ್ವಯಂ ಅನ್ನು ಮರೆಯಬೇಡಿ. ನಾವೇ ಸ್ವರ್ಗದಲ್ಲಿ ರಾಜ್ಯವನ್ನು ಆಳುತ್ತಿದ್ದೆವು. ಪುನಃ ನಾವೇ 84 ಜನ್ಮವನ್ನು ಪಡೆದುಕೊಳ್ಳಬೇಕಾಗುತ್ತದೆ ಅನ್ನುವ ಸಂಪೂರ್ಣ ಜ್ಞಾನದ ಸ್ಮೃತಿ ಇಡೀ ದಿನ ಇರಬೇಕು. ಅಂದರೆ ಇಡೀ ದಿನ ನಾವು ಈ ಜ್ಞಾನವನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳಬೇಕು. ಉದ್ಯೋಗ ವ್ಯವಹಾರವನ್ನು ಮಾಡುತ್ತಿದ್ದರೂ ಕೂಡ ಈ ಜ್ಞಾನದ ಶಿಕ್ಷಣ ನಿಮಗೆ ನೆನಪಿಗೆ ಬರಬೇಕು. ನಾವೇ ವಿಶ್ವಕ್ಕೆ ಮಾಲೀಕರಾಗಿದ್ದೆವು. ನಾವು ಹೇಗೆ ವಿಶ್ವಕ್ಕೆ ಮಾಲೀಕರಾಗಿದ್ದೆವು, ಪುನಃ ನಾವು ಹೇಗೆ ಕೆಳಗಡೆ ಇಳಿಯುತ್ತಾ ಬರುತ್ತೇವೆ ಅನ್ನುವ ಮಾತಿನ ಸ್ಮೃತಿ ನಿಮಗೆ ಇರಬೇಕು. ಈ ಜ್ಞಾನವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವುದು ಬಹಳ ಸಹಜ ಆಗಿದೆ. ಆದರೆ ಎಲ್ಲರಿಗೂ ಈ ಜ್ಞಾನದ ಮಾತು ನೆನಪಿನಲ್ಲಿ ಇರುವುದಿಲ್ಲ. ಆತ್ಮ ಪವಿತ್ರ ಆತ್ಮ ಆಗದೇ ಇರುವ ಕಾರಣ ಪರಮಾತ್ಮ ತಂದೆಯ ನೆನಪು ಜಾರಿ ಹೋಗುತ್ತದೆ. ನಮಗೆ ಭಗವಂತ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಆದರೆ ಪರಮಾತ್ಮ ತಂದೆಯ ನೆನಪು ಜಾರಿ ಹೋಗುತ್ತದೆ. ನಾವು ಪರಮಾತ್ಮ ತಂದೆಗೆ ವಿದ್ಯಾರ್ಥಿಗಳಾಗಿದ್ದೇವೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸದಾ ನೆನಪಿನ ಯಾತ್ರೆಯಲ್ಲಿ ಸ್ಥಿತಾಗಿ. ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸಿ ನಮ್ಮನ್ನು ಈ ರೀತಿ ದೇವತೆಯನ್ನಾಗಿ ಮಾಡುತ್ತಿದ್ದಾರೆ. ಅಂದ ಮೇಲೆ ಇಡೀ ದಿನ ಇದೇ ಜ್ಞಾನದ ಮಾತಿನ ಸ್ಮೃತಿ ಬರುತ್ತಿರಬೇಕು. ಪರಮಾತ್ಮ ತಂದೆ ಮಕ್ಕಳಿಗೆ ಸ್ಮೃತಿಯನ್ನು ತಂದುಕೊಡುತ್ತಾರೆ. ಇದು ಅದೇ ಭಾರತ ದೇಶ ಆಗಿತ್ತು.
ನಾವೇ ದೇವಿ ದೇವತೆಗಳಾಗಿದ್ದೆವು. ಈಗ ಪುನಃ ನಾವು ಅಸುರರಾಗಿದ್ದೇವೆ. ಮೊದಲು ನಿಮ್ಮ ಬುದ್ಧಿ ಅಸುರಿ ಬುದ್ಧಿಯಾಗಿತ್ತು. ಈಗ ಪರಮಾತ್ಮ ತಂದೆ ನಿಮಗೆ ಈಶ್ವರಿಯ ಬುದ್ಧಿಯನ್ನು ನೀಡಿದ್ದಾರೆ. ಆದರೆ ಕೆಲವರ ಬುದ್ಧಿಯಲ್ಲಿ ಈ ಜ್ಞಾನ ಧಾರಣೆ ಆಗುವುದಿಲ್ಲ. ಮಕ್ಕಳು ಜ್ಞಾನದ ಮಾತನ್ನು ಮರೆತು ಬಿಡುತ್ತಾರೆ. ಪರಮಾತ್ಮ ತಂದೆ ಮಕ್ಕಳಿಗೆ ಎಷ್ಟೊಂದು ಜ್ಞಾನದ ನಶೆಯನ್ನು ಏರಿಸುತ್ತಾರೆ. ನೀವೀಗ ಪುನಃ ದೇವತೆ ಆಗುತ್ತೀರಾ ಅನ್ನುವ ನಶೆ ನಿಮಗೆ ಇರಬೇಕು. ನಾವೀಗ ನಮ್ಮ ರಾಜ್ಯವನ್ನು ಪಡೆದುಕೊಳ್ಳುತ್ತಿದ್ದೇವೆ. ನಾವು ಸತ್ಯಯುಗದಲ್ಲಿ ನಮ್ಮ ರಾಜ್ಯವನ್ನು ಆಳುತ್ತೇವೆ. ಆದರೆ ಕೆಲವು ಮಕ್ಕಳಿಗೆ ಈ ಜ್ಞಾನದ ನಶೆ ಸ್ವಲ್ಪ ಕೂಡ ಏರುವುದಿಲ್ಲ. ಜ್ಞಾನಾಮೃತ ಮಕ್ಕಳಿಗೆ ಜೀರ್ಣ ಆಗುವುದೇ ಇಲ್ಲ. ಯಾರಿಗೆ ಜ್ಞಾನದ ನಶೆ ಏರಿದೆಯೋ ಅವರು ಅನ್ಯರ ಕಲ್ಯಾಣವನ್ನು ಮಾಡುತ್ತಾರೆ. ಅನ್ಯರ ಕಲ್ಯಾಣವನ್ನು ಮಾಡುವುದನ್ನು ಬಿಟ್ಟು ಬೇರೆ ಯಾವ ಮಾತು ಅವರಿಗೆ ಇಷ್ಟ ಆಗುವುದಿಲ್ಲ. ಹೂವನ್ನಾಗಿ ಮಾಡುವಂತಹ ಸೇವೆಯಲ್ಲಿ ಅವರು ಸದಾ ತೊಡಗಿರುತ್ತಾರೆ. ನಾವು ಮೊದಲು ಹೂವಾಗಿದ್ದೆವು. ಪುನಃ ಮಾಯಾ ರಾವಣ ನಮ್ಮನ್ನು ಮುಳ್ಳನ್ನಾಗಿ ಮಾಡಿದ್ದಾನೆ. ಈಗ ಪುನಃ ನಾವು ಹೂವಾಗುತ್ತೇವೆ. ಈ ರೀತಿ ಸ್ವಯಂನ ಜೊತೆಗೆ ಸ್ವಯಂ ಮಾತನಾಡಿಕೊಳ್ಳಬೇಕು. ನೀವೀಗ ಇದೇ ಜ್ಞಾನದ ನಶೆಯಲ್ಲಿ ಸ್ಥಿತಾಗಿ ಪುನಃ ಯಾರಿಗಾದರೂ ಜ್ಞಾನದ ಮಾತನ್ನು ತಿಳಿಸಿದರೆ ತಕ್ಷಣ ಅವರಿಗೆ ಜ್ಞಾನದ ಬಾಣ ನಾಟುತ್ತದೆ. ಭಾರತ ದೇಶ ಪರಮಾತ್ಮ ತಂದೆಯ ಹೂದೋಟ ಆಗಿತ್ತು. ಈಗ ಅದೇ ಭಾರತ ದೇಶ ಪತಿತ ದೇಶ ಆಗಿದೆ. ನಾವೇ ಸಂಪೂರ್ಣ ವಿಶ್ವಕ್ಕೆ ಮಾಲೀಕರಾಗಿದ್ದೆವು. ಇದು ಎಷ್ಟು ದೊಡ್ಡ ಮಾತಾಗಿದೆ. ಈಗ ಪುನಃ ನಾವು ಎಷ್ಟೊಂದು ಕನಿಷ್ಠರಾಗಿದ್ದೇವೆ. ಅಂದರೆ ನಾವು ಎಷ್ಟೊಂದು ಕೆಳಗಡೆ ಬಿದ್ದು ಬಿಟ್ಟಿದ್ದೇವೆ. ಕೆಳಗಡೆ ಬೀಳುವುದು ಮತ್ತು ಮೇಲಕ್ಕೆ ಏರುವುದು ಇದು ಈ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಕೆಳಗಡೆ ಬೀಳುವ ಮತ್ತು ಮೇಲಕ್ಕೆ ಏರುವಂತಹ ಮಾತು ಈ ನಾಟಕದಲ್ಲಿ ಫಿಕ್ಸ್ ಆಗಿದೆ. ನಾವು ಹೇಗೆ ಕೆಳಗಡೆ ಬೀಳುತ್ತೇವೆ, ಪುನಃ ನಾವು ಹೇಗೆ ಮೇಲಕ್ಕೆ ಏರುತ್ತೇವೆ ಅನ್ನುವ ಕಥೆಯನ್ನು ಇಲ್ಲಿ ಕುಳಿತು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಜಗತ್ತಿನಲ್ಲಿ ಅಸತ್ಯ ಕಥೆ ಇದೆ, ಇದು ಸತ್ಯವಾದ ಕಥೆಯಾಗಿದೆ. ಅಲ್ಲಿ ಸತ್ಯನಾರಾಯಣನ ಕಥೆಯನ್ನು ಹೇಳುತ್ತಾರೆ. ಆದರೆ ನಾವು ಹೇಗೆ ಮೇಲಕ್ಕೆ ಏರುತ್ತೇವೆ, ಪುನಃ ನಾವು ಹೇಗೆ ಕೆಳಗಡೆ ಬೀಳುತ್ತೇವೆ ಅನ್ನುವುದು ಆ ಕಥೆಯನ್ನು ಕೇಳುವುದರಿಂದ ಯಾರಿಗೂ ಅರ್ಥ ಆಗುವುದಿಲ್ಲ. ಇಲ್ಲಿ ಪರಮಾತ್ಮ ತಂದೆ ಸತ್ಯವಾದಂತಹ ಸತ್ಯನಾರಾಯಣನ ಕಥೆಯನ್ನು ತಿಳಿಸಿದ್ದಾರೆ. ನಾವು ಹೇಗೆ ರಾಜ್ಯವನ್ನು ಕಳೆದುಕೊಳ್ಳುತ್ತೇವೆ ಅನ್ನುವ ಸಂಪೂರ್ಣ ಮಾತು ನಮ್ಮ ಮೇಲಿದೆ. ಈಗ ಆತ್ಮಕ್ಕೆ ಗೊತ್ತಾಗಿದೆ ನಾವು ಹೇಗೆ ಪರಮಾತ್ಮ ತಂದೆಯ ಮೂಲಕ ಈಗ ಪುನಃ ರಾಜ್ಯವನ್ನು ಪಡೆದುಕೊಳ್ಳುತ್ತಿದ್ದೇವೆ ಎಂದು. ಮಕ್ಕಳೇ, ನಿಮಗೆ ರಾಜ್ಯ ಭಾಗ್ಯದ ನಶೆ ಇದೆ ತಾನೆ ಎಂದು ಇಲ್ಲಿ ಪರಮಾತ್ಮ ತಂದೆ ಕೇಳಿದಾಗ ಮಕ್ಕಳು ಹೇಳುತ್ತೀರಾ, ಹೌದು ನನಗೆ ರಾಜ್ಯದ ನಶೆ ಇದೆ ಎಂದು. ಪುನಃ ಇಲ್ಲಿಂದ ಹೊರಗಡೆ ಹೋದ ತಕ್ಷಣ ಮಕ್ಕಳ ಮನಸ್ಸಿನಲ್ಲಿ ಸ್ವಲ್ಪ ಕೂಡ ನಶೆ ಇರುವುದಿಲ್ಲ. ಮಕ್ಕಳು ಸ್ವಯಂ ಅರ್ಥ ಮಾಡಿಕೊಳ್ಳುತ್ತಾರೆ, ಬಲೆ ನಾವು ತಂದೆಯ ಸಮ್ಮುಖದಲ್ಲಿ ಕೈಯನ್ನು ಎತ್ತುತ್ತೇವೆ, ಆದರೆ ನಶೆ ಏರುವಷ್ಟು ನನ್ನ ಸ್ಥಿತಿ ಚೆನ್ನಾಗಿಲ್ಲ, ಅಂದರೆ ನಶೆ ಏರುವಂತಹ ನಡತೆ ನನ್ನ ನಡತೆ ಆಗಿಲ್ಲ ಎಂದು ಮಕ್ಕಳಿಗೆ ಸ್ವಯಂ ಅನುಭವ ಆಗುತ್ತದೆ. ಪರಮಾತ್ಮ ತಂದೆ ಮಕ್ಕಳಿಗೆ ಸ್ಮೃತಿಯನ್ನು ತಂದುಕೊಡುತ್ತಾರೆ. ಮಕ್ಕಳೇ, ನಾನು ನಿಮಗೆ ರಾಜ್ಯ ಭಾಗ್ಯವನ್ನು ನೀಡಿದ್ದೆ, ಪುನಃ ನೀವೇ ರಾಜ್ಯವನ್ನು ಕಳೆದುಕೊಂಡಿದ್ದೀರಾ. ನೀವು ಕೆಳಗಡೆ ಇಳಿಯುತ್ತಾ ಬರುತ್ತೀರಾ, ಏಕೆಂದರೆ ಈ ನಾಟಕ ಮೇಲೆ ಏರುವ ಮತ್ತು ಕೆಳಗಡೆ ಇಳಿಯುವಂತಹ ನಾಟಕ ಆಗಿದೆ. ಇಂದು ಯಾರು ರಾಜರಾಗಿದ್ದಾರೋ ನಾಳೆ ಅವರನ್ನು ರಾಜ್ಯ ಸಿಂಹಾಸನದಿಂದ ಕೆಳಗಡೆ ಇಳಿಸುತ್ತಾರೆ. ಪತ್ರಿಕೆಯಲ್ಲಿ ಇಂತಿಂತಹ ಅನೇಕ ಮಾತುಗಳು ಬರುತ್ತದೆ. ಆ ಮಾತಿಗೆ ಪ್ರತಿಕ್ರಿಯೆಯನ್ನು ನೀಡಲಾಗುತ್ತದೆ. ಆ ಮಾತಿಗೆ ಪ್ರತಿಕ್ರಿಯೆಯನ್ನು ಏಕೆ ನೀಡಲಾಗುತ್ತದೆ ಅಂದರೆ ಅವರು ಸ್ವಲ್ಪ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳಲಿ ಎಂದು, ಜಗತ್ತಿನ ಜನರಿಗೆ ಜ್ಞಾನದ ಮಾತು ಸ್ವಲ್ಪ ಅರ್ಥ ಆಗಲಿ ಎಂದು ಪತ್ರಿಕೆಯ ಮಾತಿಗೆ ಪ್ರತಿಕ್ರಿಯೆಯನ್ನು ನೀಡಲಾಗುತ್ತದೆ. ಇದು ನಾಟಕ ಆಗಿದೆ ಅನ್ನುವ ಮಾತು ಸದಾ ನೆನಪಿನಲ್ಲಿ ಇದ್ದರೆ ನೀವು ಸದಾ ಖುಷಿಯಲ್ಲಿ ಇರುತ್ತೀರಾ. ನಿಮ್ಮ ಬುದ್ಧಿಯಲ್ಲಿ ಸದಾ ಈ ಮಾತಿನ ಸ್ಮೃತಿ ಇದೆ. ಇಂದಿನಿಂದ 5000 ವರ್ಷದ ಮೊದಲು ಕೂಡ ಪರಮಾತ್ಮ ಶಿವತಂದೆ ಬಂದಿದ್ದರು. 5000 ವರ್ಷದ ಮೊದಲು ಬಂದು ಪರಮಾತ್ಮ ತಂದೆ ನಮಗೆ ರಾಜಯೋಗವನ್ನು ಕಲಿಸಿದ್ದರು. 5000 ವರ್ಷದ ಮೊದಲು ಕೂಡ ಯುದ್ಧ ನಡೆದಿತ್ತು. ಇದೆಲ್ಲ ಸರಿಯಾದ ಮಾತಾಗಿದೆ. ಪರಮಾತ್ಮ ತಂದೆ ನಮಗೆ ಸರಿಯಾದ ಮಾತನ್ನೇ ತಿಳಿಸುತ್ತಾರೆ. ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ. ಕಲಿಯುಗದ ನಂತರ ಈ ಪುರುಷೋತ್ತಮ ಯುಗ ಬರುತ್ತದೆ. ಕಲಿಯುಗಕ್ಕೆ ಪುರುಷೋತ್ತಮ ಯುಗ ಎಂದು ಕರೆಯುವುದಿಲ್ಲ. ಸತ್ಯುಗಕ್ಕೂ ಕೂಡ ಪುರುಷೋತ್ತಮ ಯುಗ ಎಂದು ಕರೆಯುವುದಿಲ್ಲ. ಅಸುರಿ ಸಂಪ್ರದಾಯದವರು ಎಂದು ಕರೆಯಲಾಗುತ್ತದೆ ಮತ್ತು ದೈವಿ ಸಂಪ್ರದಾಯದವರು ಎಂದು ಕರೆಯಲಾಗುತ್ತದೆ.
ಅಸುರಿ ಸಂಪ್ರದಾಯ ಮತ್ತು ದೈವಿ ಸಂಪ್ರದಾಯದ ಮಧ್ಯದಲ್ಲಿ ಈ ಸಂಗಮ ಯುಗ ಬರುತ್ತದೆ. ಈ ಸಂಗಮ ಯುಗದಲ್ಲೇ ಹಳೆಯ ಜಗತ್ತು ಪುನಃ ಹೊಸ ಜಗತ್ತಾಗುತ್ತದೆ. ಹೊಸ ಜಗತ್ತು ಹಳೆಯ ಜಗತ್ತಾಗಲು ಸಂಪೂರ್ಣ ಚಕ್ರ ಬೇಕಾಗುತ್ತದೆ, ಅಂದರೆ 5000 ವರ್ಷ ಬೇಕಾಗುತ್ತದೆ. ಈಗ ಇದು ಸಂಗಮ ಯುಗ ಆಗಿದೆ. ಸತ್ಯಯುಗದಲ್ಲಿ ದೇವಿ ದೇವತೆಗಳ ರಾಜ್ಯ ಇತ್ತು. ಈಗ ಆ ದೇವತೆಗಳ ರಾಜ್ಯ ಇಲ್ಲ. ಇನ್ನು ಈಗ ಜಗತ್ತಿನಲ್ಲಿ ಅನೇಕ ಧರ್ಮದವರು ಇದ್ದಾರೆ. ಈಗ ಅನೇಕ ಧರ್ಮ ಬಂದಿದೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ. ಬಹಳಷ್ಟು ಜನ ಮಕ್ಕಳು 6 ತಿಂಗಳು, 8 ತಿಂಗಳು ಅಥವಾ 12 ತಿಂಗಳು ಜ್ಞಾನದ ಶಿಕ್ಷಣವನ್ನು ಕಲಿತು ಪುನಃ ಕೆಳಗಡೆ ಬಿದ್ದು ಬಿಡುತ್ತಾರೆ, ಅಂದರೆ ಫೇಲ್ ಆಗಿ ಬಿಡುತ್ತಾರೆ. ಬಲೆ ಪವಿತ್ರರಾಗಿ ಇರುತ್ತಾರೆ, ಆದರೆ ಜ್ಞಾನದ ಶಿಕ್ಷಣವನ್ನು ಕಲಿಯುವುದಿಲ್ಲ. ಶಿಕ್ಷಣವನ್ನು ಕಲಿಯದೇ ಇದ್ದರೆ ನೀವು ಪುನಃ ಎಲ್ಲಾದರೂ ಸಿಕ್ಕಿ ಹಾಕಿಕೊಳ್ಳುತ್ತೀರಾ. ಕೇವಲ ಪವಿತ್ರತೆಯಷ್ಟೇ ಇದ್ದರೆ ಅದು ಕೆಲಸಕ್ಕೆ ಬರುವುದಿಲ್ಲ. ಹಾಗೆ ನೋಡಿದರೆ ಬಹಳಷ್ಟು ಜನ ಸನ್ಯಾಸಿಗಳು ಕೂಡ ಪವಿತ್ರರಾಗಿರುತ್ತಾರೆ. ಅವರು ಸನ್ಯಾಸ ಧರ್ಮವನ್ನು ಬಿಟ್ಟು ಪುನಃ ಗೃಹಸ್ಥಿಗಳಾಗಿ ಬಿಡುತ್ತಾರೆ. ಗೃಹಸ್ಥಿಗಳಾಗಿ ಮದುವೆಯನ್ನು ಮಾಡಿಕೊಳ್ಳುತ್ತಾರೆ. ಅಂದ ಮೇಲೆ ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ನೀವೀಗ ಶಾಲೆಯಲ್ಲಿ ಕುಳಿತುಕೊಳ್ಳಿ. ನಿಮಗೆ ಸದಾ ಈ ಮಾತಿನ ಸ್ಮೃತಿ ಇರಬೇಕು, ನಾನು ಹೇಗೆ ರಾಜ್ಯವನ್ನು ಕಳೆದುಕೊಂಡೆ, ನಾನು ಎಷ್ಟು ಜನ್ಮವನ್ನು ಪಡೆದುಕೊಂಡೆ ಎಂದು. ಈಗ ಪುನಃ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ವಿಶ್ವಕ್ಕೆ ಮಾಲೀಕರಾಗಿ, ನೀವೀಗ ಅವಶ್ಯವಾಗಿ ಪಾವನ ಆತ್ಮರಾಗಬೇಕು. ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ಜಾಸ್ತಿ ನೀವು ಪವಿತ್ರರಾಗುತ್ತಾ ಹೋಗುತ್ತೀರಾ. ಏಕೆಂದರೆ ಚಿನ್ನದಲ್ಲಿ ಕಲ್ಮಶ ಸೇರಿಕೊಳ್ಳುತ್ತದೆ. ಆ ಕಲ್ಮಶವನ್ನು ಸಮಾಪ್ತಿ ಮಾಡುವುದು ಹೇಗೆ? ಈಗ ಮಕ್ಕಳ ಬುದ್ಧಿಯಲ್ಲಿ ಇದೆ, ಆತ್ಮನಾದ ನಾನು ಸತೋ ಪ್ರಧಾನ ಆತ್ಮನಾಗಿದ್ದೆ. ನಾನು 24 ಕ್ಯಾರೆಟ್ ಚಿನ್ನ ಆಗಿದ್ದೆ. ನಂತರ ಕೆಳಗಡೆ ಬೀಳುತ್ತಾ ಬೀಳುತ್ತಾ ನನ್ನ ಪರಿಸ್ಥಿತಿ ಈ ರೀತಿ ಆಗಿಬಿಟ್ಟಿದೆ. ನಾವೀಗ ಎಷ್ಟೊಂದು ಕನಿಷ್ಠರಾಗಿದ್ದೇವೆ. ಪರಮಾತ್ಮ ತಂದೆ ಎಂದೂ ಕೂಡ ನಾನು ಈ ರೀತಿ ಶ್ರೇಷ್ಠ ಆಗಿದ್ದೆ, ನಂತರ ನಾನು ಕೆಳಗಡೆ ಬಿದ್ದು ಕನಿಷ್ಠ ಆದೆ ಎಂದು ಹೇಳುವುದಿಲ್ಲ. ಮನುಷ್ಯರಾದ ನೀವೇ ಹೇಳುತ್ತೀರಾ, ನಾವು ದೇವತೆಗಳಾಗಿದ್ದೆವು. ಭಾರತ ದೇಶಕ್ಕೆ ಮಹಿಮೆಯಂತೂ ಇದೆ ತಾನೆ. ಭಾರತದಲ್ಲಿ ಯಾರು ಬರುತ್ತಾರೆ ಮತ್ತು ಯಾವ ಜ್ಞಾನವನ್ನು ನೀಡುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಮುಕ್ತಿದಾತ ಆದಂತಹ ಪರಮಾತ್ಮ ತಂದೆ ಯಾವಾಗ ಬರುತ್ತಾರೆ ಅನ್ನುವುದು ಗೊತ್ತಾಗಬೇಕು ತಾನೆ. ಭಾರತ ದೇಶ ಪ್ರಾಚೀನ ದೇಶ ಆಗಿದೆ ಎಂದು ಗಾಯನವನ್ನು ಮಾಡಲಾಗುತ್ತದೆ. ಅಂದ ಮೇಲೆ ಅವಶ್ಯವಾಗಿ ಭಾರತದಲ್ಲೇ ಹೊಸ ಜಗತ್ತು ಪುನರ್ ನಿರ್ಮಾಣ ಆಗುತ್ತದೆ. ಅಥವಾ ಶಿವ ಜಯಂತಿಯನ್ನೂ ಕೂಡ ಭಾರತದಲ್ಲೇ ಆಚರಣೆ ಮಾಡುತ್ತಾರೆ. ಪರಮಾತ್ಮ ತಂದೆ ಭಾರತದಲ್ಲೇ ಪುನಃ ಅವತರಿತ ಆಗುತ್ತಾರೆ. ಅವಶ್ಯವಾಗಿ ಪರಮಾತ್ಮ ತಂದೆ ಭಾರತ ದೇಶದಲ್ಲೇ ಬರುತ್ತಾರೆ. ಭಗೀರಥ ಎಂದು ಕರೆಯಲಾಗುತ್ತದೆ. ಅಂದ ಮೇಲೆ ಪರಮಾತ್ಮ ತಂದೆ ಮನುಷ್ಯರ ಶರೀರದಲ್ಲೇ ಬಂದಿರಬೇಕು. ಪುನಃ ಕುದುರೆಯ ಗಾಡಿಯನ್ನು ಏಕೆ ತೋರಿಸಿದ್ದಾರೆ? ಪರಮಾತ್ಮ ತಂದೆ ಹೇಳುತ್ತಿರುವಂತಹ ಮಾತಿಗೂ ಶಾಸ್ತ್ರದಲ್ಲಿ ಇರುವಂತಹ ಮಾತಿಗೂ ಎಷ್ಟೊಂದು ಅಂತರ ಇದೆ. ಶ್ರೀಕೃಷ್ಣನನ್ನು ತೋರಿಸುತ್ತಾರೆ ಮತ್ತು ರಥವನ್ನು ತೋರಿಸಿದ್ದಾರೆ. ನನ್ನ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಈಗ ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ ಈ ಬ್ರಹ್ಮನ ರಥದಲ್ಲಿ ಬರುತ್ತಾರೆ. ಈ ಬ್ರಹ್ಮ ತಂದೆಯ ಶರೀರಕ್ಕೆ ಭಾಗ್ಯಶಾಲಿ ರಥ ಎಂದು ಕರೆಯಲಾಗುತ್ತದೆ. ಈ ಬ್ರಹ್ಮ ಪುನಃ ವಿಷ್ಣು ಆಗುತ್ತಾರೆ. ಚಿತ್ರದಲ್ಲಿ ಎಷ್ಟು ಸ್ಪಷ್ಟವಾಗಿದೆ, ಬ್ರಹ್ಮ ಪುನಃ ವಿಷ್ಣು ಆಗುತ್ತಾರೆ ಅನ್ನುವ ಮಾತು ಚಿತ್ರದಲ್ಲಿ ಸ್ಪಷ್ಟವಾಗಿದೆ. ತ್ರಿಮೂರ್ತಿಯ ಚಿತ್ರದಲ್ಲಿ ಮೇಲೆ ಶಿವತಂದೆಯ ಚಿತ್ರವನ್ನು ತೋರಿಸಲಾಗಿದೆ. ಶಿವತಂದೆಯ ಪರಿಚಯವನ್ನು ಯಾರು ನೀಡಿದರು? ಪರಮಾತ್ಮ ಶಿವತಂದೆ ಬ್ರಹ್ಮ ತಂದೆಯ ಮೂಲಕ ಇಂತಹ ಚಿತ್ರವನ್ನು ನಿರ್ಮಾಣ ಮಾಡಿಸಿದ್ದಾರೆ. ಈಗ ನಿಮಗೆ ಗೊತ್ತಿದೆ, ಪರಮಾತ್ಮ ಶಿವತಂದೆ ಬ್ರಹ್ಮ ತಂದೆಯ ರಥದಲ್ಲಿ ಬಂದಿದ್ದಾರೆ. ಈ ಬ್ರಹ್ಮ ಪುನಃ ವಿಷ್ಣು ಆಗುತ್ತಾರೆ, ವಿಷ್ಣು ಪುನಃ ಬ್ರಹ್ಮ ಆಗುತ್ತಾರೆ. ಇಲ್ಲಿ ಮಕ್ಕಳಿಗೆ ತಿಳಿಸಲಾಗಿದೆ, ವಿಷ್ಣು 84 ಜನ್ಮದ ನಂತರ ಬ್ರಹ್ಮ ಆಗುತ್ತಾರೆ, ಪುನಃ ಬ್ರಹ್ಮ 1 ಸೆಕೆಂಡ್ನಲ್ಲಿ ವಿಷ್ಣು ಆಗುತ್ತಾರೆ ಅನ್ನುವ ಮಾತನ್ನು ಮಕ್ಕಳಿಗೆ ತಿಳಿಸಲಾಗಿದೆ. ಇದೆಲ್ಲ ವಿಚಿತ್ರ ಮಾತಾಗಿದೆ. ಇದೆಲ್ಲ ಧಾರಣೆಯನ್ನು ಮಾಡಿಕೊಳ್ಳುವಂತಹ ಮಾತಾಗಿದೆ. ಮೊಟ್ಟ ಮೊದಲು ಪರಮಾತ್ಮ ತಂದೆಯ ಪರಿಚಯವನ್ನು ಎಲ್ಲರಿಗೂ ತಿಳಿಸಬೇಕು. ಭಾರತ ದೇಶ ಅವಶ್ಯವಾಗಿ ಸ್ವರ್ಗ ಆಗಿತ್ತು. ಸ್ವರ್ಗದ ರಚಯಿತ ಆದಂತಹ ಪರಮಾತ್ಮ ತಂದೆ ಭಾರತ ದೇಶವನ್ನು ಸ್ವರ್ಗವನ್ನಾಗಿ ಮಾಡಿರಬೇಕು. ಈ ಚಿತ್ರ ಬಹಳ ಸುಂದರವಾದ ಚಿತ್ರ ಆಗಿದೆ. ಜ್ಞಾನವನ್ನು ತಿಳಿಸುವಂತಹ ಆಸಕ್ತಿಯಂತೂ ಮಕ್ಕಳಿಗೆ ಇರುತ್ತದೆ ತಾನೆ. ಪರಮಾತ್ಮ ತಂದೆಗೂ ಕೂಡ ಆಸಕ್ತಿಯಂತೂ ಇದೆ. ನೀವು ಸೆಂಟರ್ನಲ್ಲಿ ಈ ರೀತಿ ಜ್ಞಾನವನ್ನು ತಿಳಿಸುತ್ತಿರುತ್ತೀರಾ.
ಇಲ್ಲಿ ಡೈರೆಕ್ಟ್ ಆಗಿ ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುತ್ತಾರೆ. ಪರಮಾತ್ಮ ತಂದೆ ಇಲ್ಲಿ ಕುಳಿತು ಆತ್ಮರಿಗೆ ಜ್ಞಾನವನ್ನು ತಿಳಿಸುತ್ತಾರೆ. ಆತ್ಮರು ಜ್ಞಾನವನ್ನು ತಿಳಿಸುವುದಕ್ಕೂ ಮತ್ತು ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುವುದಕ್ಕೂ ಅವಶ್ಯವಾಗಿ ಅಂತರ ಇರುತ್ತದೆ. ಆದ್ದರಿಂದ ನೀವು ಇಲ್ಲಿ ಜ್ಞಾನವನ್ನು ಕೇಳುವುದಕ್ಕೋಸ್ಕರ ತಂದೆಯ ಸಮ್ಮುಖಕ್ಕೆ ಬರುತ್ತೀರಾ. ಪರಮಾತ್ಮ ತಂದೆ ಗಳಿಗೆ ಗಳಿಗೆಗೂ ಮಕ್ಕಳೇ ಮಕ್ಕಳೇ ಎಂದು ಹೇಳುತ್ತಾರೆ. ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸಿದಾಗ ಜ್ಞಾನದ ಪ್ರಭಾವ ಜಾಸ್ತಿ ಆಗುತ್ತದೆ. ಸೋದರರು ಸೋದರರಿಗೆ ಜ್ಞಾನವನ್ನು ತಿಳಿಸಿದಾಗ ಅಷ್ಟೊಂದು ಜ್ಞಾನದ ಪ್ರಭಾವ ಆಗುವುದಿಲ್ಲ. ತಂದೆ ಜ್ಞಾನವನ್ನು ತಿಳಿಸಿದಾಗ ಜ್ಞಾನದ ಪ್ರಭಾವ ಜಾಸ್ತಿ ಆಗುತ್ತದೆ. ಇಲ್ಲಿ ನೀವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ. ಆತ್ಮರು ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡುತ್ತಾರೆ. ಇದಕ್ಕೆ ಮೇಳ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ಸಮ್ಮುಖದಲ್ಲಿ ಕುಳಿತು ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಅಂದ ಮೇಲೆ ಮಕ್ಕಳಿಗೆ ಬಹಳಷ್ಟು ಜ್ಞಾನದ ನಶೆ ಇರುತ್ತದೆ. ನಿಮಗೆ ಗೊತ್ತಿದೆ, ಬೇಹದ್ದಿನ ತಂದೆ ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಅಂದ ಮೇಲೆ ನಾವೇಕೆ ತಂದೆಯ ಮಾತನ್ನು ಸ್ವೀಕಾರ ಮಾಡುವುದಿಲ್ಲ? ಅವಶ್ಯವಾಗಿ ನಾವು ತಂದೆಯ ಮಾತನ್ನು ಸ್ವೀಕಾರ ಮಾಡುತ್ತೇವೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ನಿಮ್ಮನ್ನು ಸ್ವರ್ಗಕ್ಕೆ ಕಳಿಸಿದ್ದೆ. ಪುನಃ 84 ಜನ್ಮವನ್ನು ಪಡೆದುಕೊಳ್ಳುತ್ತಾ ನೀವೀಗ ಪತಿತರಾಗಿದ್ದೀರಾ. ಈಗ ಪುನಃ ನೀವು ಪಾವನ ಆತ್ಮರು ಆಗುವುದಿಲ್ಲ ಏನು? ಆತ್ಮರಿಗೆ ತಂದೆ ಹೇಳುತ್ತಾರೆ. ಕೆಲವರು ತಂದೆ ಹೇಳುವ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಪರಮಾತ್ಮ ತಂದೆ ಸತ್ಯವನ್ನೇ ಹೇಳುತ್ತಾರೆ. ಕೆಲವರು ತಕ್ಷಣ ಹೇಳುತ್ತಾರೆ, ಬಾಬಾ, ನಾನು ಪವಿತ್ರ ಆಗಿರದೇ ಇರಲು ಹೇಗೆ ಸಾಧ್ಯ? ನಾನು ಅವಶ್ಯವಾಗಿ ಪವಿತ್ರ ಆಗುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ, ಆಗ ನಿಮ್ಮ ಪಾಪ ನಾಶ ಆಗುತ್ತದೆ. ನೀವು ನನ್ನ ನೆನಪಿನ ಮೂಲಕ ಸತ್ಯ ಚಿನ್ನ ಆಗುತ್ತೀರಾ. ತಂದೆಯಾದ ನಾನೊಬ್ಬನೇ ಸರ್ವರಿಗೂ ಪತಿತ ಪಾವನ ಆಗಿದ್ದೇನೆ. ಒಬ್ಬ ಪರಮಾತ್ಮ ತಂದೆ ಸರ್ವರ ಪತಿತ ಪಾವನ ಆಗಿದ್ದಾರೆ. ಪರಮಾತ್ಮ ತಂದೆ ತಿಳಿಸುವುದಕ್ಕೂ ಆತ್ಮರಾದ ನೀವು ಜ್ಞಾನವನ್ನು ತಿಳಿಸುವುದಕ್ಕೂ ಎಷ್ಟೊಂದು ಅಂತರ ಇದೆ. ತಂದೆ ಜ್ಞಾನವನ್ನು ತಿಳಿಸುವುದಕ್ಕೂ ಮಕ್ಕಳಾದ ನೀವು ಜ್ಞಾನವನ್ನು ತಿಳಿಸುವುದಕ್ಕೂ ಬಹಳಷ್ಟು ಅಂತರ ಇದೆ. ತಿಳಿದುಕೊಳ್ಳಿ, ಕೆಲವರು ಹೊಸಬರು ಬರುತ್ತಾರೆ. ಅದರಲ್ಲೂ ಕೂಡ ಯಾರು ಈ ಕುಲದ ಹೂವಾಗಿದ್ದಾರೋ ಅವರಿಗೆ ತಕ್ಷಣ ಈ ಜ್ಞಾನ ನಾಟುತ್ತದೆ. ಅವರು ಹೇಳುತ್ತಾರೆ, ಈ ಜ್ಞಾನ ಬಹಳಷ್ಟು ಸರಿಯಾದ ಜ್ಞಾನ ಆಗಿದೆ. ಯಾರು ಈ ದೇವತಾ ಕುಲದ ಆತ್ಮರು ಅಲ್ಲವೋ ಅವರು ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಅಂದ ಮೇಲೆ ನೀವೀಗ ಎಲ್ಲರಿಗೂ ತಿಳಿಸಬೇಕು, ಪರಮಾತ್ಮ ತಂದೆ ಆತ್ಮರಿಗೆ ತಂದೆ ಆಗಿದ್ದಾರೆ. ಆತ್ಮರಾದ ನಮಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ಪಾವನರಾಗಿ ಎಂದು. ಮನುಷ್ಯರು ಪಾವನರಾಗುವುದಕ್ಕೋಸ್ಕರ ಗಂಗಾ ನದಿಯಲ್ಲಿ ಹೋಗಿ ಸ್ನಾನವನ್ನು ಮಾಡುತ್ತಾರೆ ಅಥವಾ ಪಾವನರಾಗುವುದಕ್ಕೋಸ್ಕರ ಗುರುಗಳ ಬಳಿ ಹೋಗುತ್ತಾರೆ. ಆದರೆ ಪತಿತ ಪಾವನ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆ ಆತ್ಮರಿಗೆ ತಿಳಿಸುತ್ತಾರೆ, ನೀವು ಎಷ್ಟೊಂದು ಪತಿತರಾಗಿದ್ದೀರಾ. ಆದ್ದರಿಂದ ಆತ್ಮ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತದೆ. ಪರಮಾತ್ಮ ತಂದೆ, ನೀವು ಬಂದು ನನ್ನನ್ನು ಪಾವನ ಮಾಡಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ನಾನು ಕಲ್ಪ ಕಲ್ಪದಲ್ಲೂ ಈ ಸೃಷ್ಟಿಗೆ ಬರುತ್ತೇನೆ. ಮಕ್ಕಳಾದ ನಿಮಗೆ ನಾನು ತಿಳಿಸುತ್ತೇನೆ, ಈ ಒಂದು ಅಂತಿಮ ಜನ್ಮದಲ್ಲಿ ನೀವು ಪವಿತ್ರರಾಗಿ. ಈಗ ಈ ರಾವಣ ರಾಜ್ಯ ಸಮಾಪ್ತಿಯಾಗಲೇಬೇಕು. ಪಾವನರಾಗುವಂತಹ ಮಾತೆ ಮುಖ್ಯ ಮಾತಾಗಿದೆ. ಸ್ವರ್ಗದಲ್ಲಿ ವಿಕಾರ ಅನ್ನುವ ವಿಷಯ ಇರುವುದಿಲ್ಲ. ಯಾವಾಗ ಯಾರಾದರೂ ನಿಮ್ಮ ಬಳಿ ಬರುತ್ತಾರೋ ಆಗ ಅವರಿಗೆ ತಿಳಿಸಿ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ, ಆಗ ನೀವು ಪಾವನ ಆತ್ಮರಾಗುತ್ತೀರಾ ಮತ್ತು ಆತ್ಮದಲ್ಲಿ ಇರುವ ಕಲ್ಮಶ ಸಮಾಪ್ತಿಯಾಗುತ್ತದೆ. ಮನ್ಮನಾಭವ ಅನ್ನುವ ಶಬ್ದದ ಅರ್ಥವೇ ತಂದೆಯನ್ನು ನೆನಪು ಮಾಡುವುದಾಗಿದೆ. ಪರಮಾತ್ಮ ಶಿವ ತಂದೆ ನಿರಾಕಾರ ತಂದೆ ಆಗಿದ್ದಾರೆ. ಆತ್ಮರಾದ ನಾವು ಕೂಡ ನಿರಾಕಾರ ಆತ್ಮರಾಗಿದ್ದೇವೆ. ಹೇಗೆ ನಾವು ಶರೀರದ ಮೂಲಕ ಕೇಳಿಸಿಕೊಳ್ಳುತ್ತೇವೋ ಅದೇ ರೀತಿ ಪರಮಾತ್ಮ ತಂದೆ ಬ್ರಹ್ಮನ ಶರೀರದಲ್ಲಿ ಬಂದು ಜ್ಞಾನವನ್ನು ತಿಳಿಸುತ್ತಾರೆ. ಇಲ್ಲದಿದ್ದರೆ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಪರಮಾತ್ಮ ತಂದೆ ಹೇಗೆ ಹೇಳಲು ಸಾಧ್ಯ? ದೇಹದ ಎಲ್ಲಾ ಸಂಬಂಧವನ್ನು ತ್ಯಾಗ ಮಾಡಿ ಎಂದು ತಂದೆ ಹೇಳುತ್ತಾರೆ. ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆ ಈ ಜಗತ್ತಿಗೆ ಬರುತ್ತಾರೆ. ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ. ಪ್ರಜಾಪಿತ ಈಗ ಪ್ರತ್ಯಕ್ಷದಲ್ಲಿ ಇದ್ದಾರೆ. ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನ ಮೂಲಕ ಮಕ್ಕಳಾದ ನಮಗೆ ಹೇಳುತ್ತಾರೆ, ಬೇಹದ್ದಿನ ತಂದೆಯಾದ ನಾನು ಹೇಳುವ ಮಾತನ್ನು ನೀವು ಒಪ್ಪಿಕೊಳ್ಳುತ್ತೀರಾ ತಾನೆ? ಬೇಹದ್ದಿನ ತಂದೆಯನ್ನು ನೀವು ಸ್ವೀಕಾರ ಮಾಡುತ್ತೀರಾ ತಾನೆ?
ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ಪಾವನರಾಗಿ ಪತಿತತನವನ್ನು ತ್ಯಾಗ ಮಾಡಿ, ಹಳೆಯ ದೇಹದ ಅಭಿಮಾನವನ್ನು ತ್ಯಾಗ ಮಾಡಿ, ತಂದೆಯಾದ ನನ್ನೊಬ್ಬನನ್ನೇ ನೀವೀಗ ನೆನಪು ಮಾಡಿ. ಆಗ ಅಂತಮತಿ ಸೋಗತಿ ಆಗುತ್ತದೆ. ಅಂದರೆ ಒಬ್ಬ ತಂದೆಯ ನೆನಪಿನಲ್ಲಿ ಶರೀರವನ್ನು ತ್ಯಾಗ ಮಾಡಿದರೆ ಶ್ರೇಷ್ಠ ಗತಿ ಪ್ರಾಪ್ತಿಯಾಗುತ್ತದೆ. ಒಬ್ಬ ತಂದೆಯನ್ನು ನೆನಪು ಮಾಡಿದರೆ ನೀವು ಲಕ್ಷ್ಮಿ ಅಥವಾ ನಾರಾಯಣ ಆಗುತ್ತೀರಾ. ಪರಮಾತ್ಮ ತಂದೆಯಿಂದ ವಿಮುಖರನ್ನಾಗಿ ಮಾಡುವಂತಹ ಮುಖ್ಯವಾದ ಅವಗುಣ ಅಂದರೆ ಒಬ್ಬರು ಇನ್ನೊಬ್ಬರ ಬಗ್ಗೆ ಪರಚಿಂತನೆಯನ್ನು ಮಾಡುವುದಾಗಿದೆ. ಅಸುರಿ ಮಾತನ್ನು ಕೇಳುವುದು ಮತ್ತು ಅನ್ಯರಿಗೆ ಅಸುರಿ ಮಾತನ್ನು ತಿಳಿಸುವುದು ಇದು ಪರಚಿಂತನೆಯಾಗಿದೆ. ಪರಮಾತ್ಮ ತಂದೆಯ ಆದೇಶ ಆಗಿದೆ, ನೀವೀಗ ಅಸುರಿ ಮಾತನ್ನು ಕೇಳಬಾರದು. ಅವರ ಮಾತನ್ನು ಇವರಿಗೆ, ಇವರ ಮಾತನ್ನು ಅವರಿಗೆ ತಿಳಿಸುವುದೂ ಕೂಡ ಚಾಡಿ ಹೇಳುವುದಾಗಿದೆ. ಚಾಡಿ ಹೇಳುವಂತಹ ಗುಣ ಮಕ್ಕಳಾದ ನಿಮ್ಮಲ್ಲಿ ಇರಬಾರದು. ಈ ಸಮಯದಲ್ಲಿ ಜಗತ್ತಿನಲ್ಲಿ ಎಲ್ಲರ ಬುದ್ಧಿ ವಿಪರೀತ ಬುದ್ಧಿಯಾಗಿದೆ. ಒಬ್ಬ ರಾಮ ಆದಂತಹ ಪರಮಾತ್ಮ ತಂದೆಯ ಮಾತನ್ನು ಬಿಟ್ಟು ನೀವು ಬೇರೆ ಯಾರ ಮಾತನ್ನೂ ಕೇಳಬಾರದು. ಒಬ್ಬ ರಾಮ ಆದಂತಹ ಪರಮಾತ್ಮ ತಂದೆಯ ಮಾತನ್ನೇ ನೀವು ಅನ್ಯರಿಗೆ ತಿಳಿಸಬೇಕು. ತಂದೆ ಹೇಳಿರುವ ಮಾತನ್ನು ಬಿಟ್ಟು ಬೇರೆ ಯಾವ ಮಾತನ್ನು ನೀವೀಗ ಅನ್ಯರಿಗೆ ತಿಳಿಸಬಾರದು. ಅನ್ಯ ಯಾವುದಾದರೂ ಮಾತಿನ ಬಗ್ಗೆ ನೀವು ಪರಚಿಂತನೆಯನ್ನು ಮಾಡಿದರೆ, ಅನ್ಯರ ಮಾತಿನ ಬಗ್ಗೆ ನೀವು ಯಾರಿಗಾದರೂ ತಿಳಿಸಿದರೆ ಇದಕ್ಕೂ ಕೂಡ ಚಾಡಿ ಹೇಳುವುದು ಎಂದು ಕರೆಯಲಾಗುತ್ತದೆ. ಯಾರಾದರೂ ಹೇಳಿದಂತಹ ಮಾತನ್ನು ನೀವು ಅನ್ಯರ ಸಮ್ಮುಖದಲ್ಲಿ ಹೇಳಿದರೆ ಇದೂ ಕೂಡ ಚಾಡಿ ಮಾತಾಗಿದೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ರೀತಿ ಚಾಡಿ ಹೇಳುವಂತಹ ಗುಣವನ್ನು ಬಿಟ್ಟು ಬಿಡಿ. ಈಗ ಎಲ್ಲಾ ಆತ್ಮರಿಗೂ ತಿಳಿಸಿ, ಹೇ ಸೀತೆಯರೇ, ನೀವೀಗ ರಾಮ ಆದಂತಹ ಒಬ್ಬ ಪರಮಾತ್ಮ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡಿ ನೀವು ಸಂದೇಶಿಗಳಾಗಿದ್ದೀರಾ. ಎಲ್ಲರಿಗೂ ನೀವೀಗ ಸಂದೇಶವನ್ನು ನೀಡಿ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು. ಈ ಮಾತನ್ನು ಬಿಟ್ಟು ಉಳಿದ ಎಲ್ಲಾ ಮಾತನ್ನು ಮಾತನಾಡುವುದೂ ಕೂಡ ಚಾಡಿ ಮಾತೇ ಆಗಿದೆ. ಪರಮಾತ್ಮ ತಂದೆ ಎಲ್ಲಾ ಮಕ್ಕಳಿಗೂ ತಿಳಿಸುತ್ತಾರೆ, ಚಾಡಿ ಹೇಳುವುದನ್ನು ಈಗ ಬಿಟ್ಟು ಬಿಡಿ. ಸರ್ವ ಸೀತೆಯರಿಗೂ ರಾಮ ಆದಂತಹ ಒಬ್ಬ ಪರಮಾತ್ಮ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡಿ. ಪರಮಾತ್ಮ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡುವುದೇ ನಿಮ್ಮ ಕರ್ತವ್ಯ ಆಗಿದೆ. ಕೇವಲ ಎಲ್ಲರಿಗೂ ಪರಮಾತ್ಮ ತಂದೆಯ ಸಂದೇಶವನ್ನು ನೀಡುತ್ತಾ ಇರಿ. ಈಗ ಪರಮಾತ್ಮ ತಂದೆ ಬಂದಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ಚಿನ್ನದ ಯುಗಕ್ಕೆ ಹೋಗಬೇಕು. ಈಗ ಈ ಕಬ್ಬಿಣದ ಯುಗವನ್ನು ನೀವು ತ್ಯಾಗ ಮಾಡಬೇಕು. ಈಗ ಇಲ್ಲಿ ನಿಮಗೆ ವನವಾಸ ಪ್ರಾಪ್ತಿಯಾಗಿದೆ. ನೀವು ವನವಾಸದಲ್ಲಿ ಇದ್ದೀರಾ. ನೀವು ಕಾಡಿನಲ್ಲಿ ಕುಳಿತಿದ್ದೀರಾ. ವನ ಎಂದು ಕಾಡಿಗೆ ಕರೆಯಲಾಗುತ್ತದೆ. ಕನ್ಯರಿಗೆ ಯಾವಾಗ ಮದುವೆಯನ್ನು ಮಾಡುತ್ತಾರೋ ಆ ಸಮಯದಲ್ಲಿ ಕನ್ಯರನ್ನು ವನದಲ್ಲಿ ಕೂರಿಸುತ್ತಾರೆ. ನಂತರ ಕನ್ಯರು ಮಹಲ್ಗೆ ಹೋಗುತ್ತಾರೆ. ಈಗ ನೀವು ಕೂಡ ಕಾಡಿನಲ್ಲಿ ಕುಳಿತಿದ್ದೀರಾ. ಈಗ ನೀವು ಮಾವನ ಮನೆಗೆ ಹೋಗಬೇಕು. ಈ ಹಳೆಯ ದೇಹವನ್ನು ತ್ಯಾಗ ಮಾಡಬೇಕು. ಒಬ್ಬ ತಂದೆಯನ್ನು ನೀವೀಗ ನೆನಪು ಮಾಡಿ. ಯಾರು ವಿನಾಶ ಕಾಲದಲ್ಲಿ ಪ್ರೀತಿ ಬುದ್ಧಿ ಉಳ್ಳವರಾಗಿದ್ದಾರೋ ಅವರು ಮಹಲ್ಗೆ ಹೋಗುತ್ತಾರೆ. ಇನ್ನು ವಿಪರೀತ ಬುದ್ಧಿ ಉಳ್ಳಂತವರು ವನವಾಸದಲ್ಲಿ ಇರುತ್ತಾರೆ, ಕಾಡಿನಲ್ಲಿ ವಾಸವನ್ನು ಮಾಡುತ್ತಾರೆ. ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ಭಿನ್ನ ಭಿನ್ನ ಪ್ರಕಾರದಿಂದ ಜ್ಞಾನದ ಮಾತನ್ನು ತಿಳಿಸುತ್ತಾರೆ. ಯಾವ ಪರಮಾತ್ಮ ತಂದೆಯ ಮೂಲಕ ಬೇಹದ್ದಿನ ರಾಜ್ಯಭಾಗ್ಯವನ್ನು ಪಡೆದುಕೊಂಡಿದ್ದೀರೋ, ಯಾವ ತಂದೆಯ ಮೂಲಕ ಬೇಹದ್ದಿನ ರಾಜ್ಯಭಾಗ್ಯ ಪ್ರಾಪ್ತಿಯಾಗಿದೆಯೋ ಆ ತಂದೆಯನ್ನು ನೀವೀಗ ಮರೆತು ಬಿಟ್ಟಿದ್ದೀರಾ. ತಂದೆಯನ್ನು ಮರೆತು ನೀವೆಲ್ಲರೂ ವನವಾಸಕ್ಕೆ ಹೋಗಿದ್ದೀರಾ. ವನವಾಸ ಮತ್ತು ಹೂದೋಟದಲ್ಲಿ ವಾಸ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆಯ ಹೆಸರೇ ತೋಟದ ಮಾಲೀಕ ಆಗಿದೆ. ಆದರೆ ಯಾವಾಗ ಯಾರ ಬುದ್ಧಿಯಲ್ಲಾದರೂ ಜ್ಞಾನದ ಮಾತು ಧಾರಣೆ ಆಗುತ್ತದೆಯೋ ಆಗ ತೋಟದ ಮಾಲೀಕನ ಬಗ್ಗೆ ಗೊತ್ತಾಗುತ್ತದೆ. ಭಾರತದಲ್ಲೇ ನಮ್ಮ ರಾಜ್ಯ ಇತ್ತು, ಈಗ ನಮ್ಮ ರಾಜ್ಯ ಇಲ್ಲ ಅಂದ ಮೇಲೆ ಈಗ ಎಲ್ಲರೂ ವನವಾಸದಲ್ಲಿ ಇದ್ದಾರೆ. ಪುನಃ ನಾವು ಹೂದೋಟಕ್ಕೆ ಹೋಗುತ್ತೇವೆ. ನೀವೀಗ ಇಲ್ಲಿ ಕುಳಿತಿದ್ದೀರಾ. ನಾವು ಬೇಹದ್ದಿನ ತಂದೆಯ ಮೂಲಕ ನಮ್ಮ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳುತ್ತಿದ್ದೇವೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನನ್ನ ಜೊತೆಗೆ ಪ್ರೀತಿಯನ್ನು ಜೋಡಣೆ ಮಾಡಿ, ತಂದೆಯ ಜೊತೆಗೆ ಪ್ರೀತಿಯನ್ನು ಜೋಡಣೆ ಮಾಡಿ ಎಂದು ತಂದೆ ತಿಳಿಸುತ್ತಾರೆ. ಆದರೆ ಮಕ್ಕಳು ಪುನಃ ತಂದೆಯನ್ನು ಮರೆತು ಬಿಡುತ್ತಾರೆ. ಪರಮಾತ್ಮ ತಂದೆಗೆ ಮಕ್ಕಳು ದೂರನ್ನು ನೀಡುತ್ತಾರೆ. ಅಂದರೆ ಪರಮಾತ್ಮ ತಂದೆಯ ಬಗ್ಗೆ ಕಂಪ್ಲೇಂಟ್ ಅನ್ನು ಮಾಡುತ್ತಾರೆ. ಪರಮಾತ್ಮ ತಂದೆ, ನಾನು ಇಲ್ಲಿಯವರೆಗೂ ನಿಮ್ಮ ನೆನಪನ್ನು ಮರೆಯುತ್ತಿರುತ್ತೇನೆ ಎಂದು. ನಾನು ನಿಮ್ಮ ನೆನಪನ್ನು ಇದೇ ರೀತಿ ಮರೆಯುತ್ತಿದ್ದರೆ ನಾನು ಹೇಗೆ ಚಿನ್ನದ ಯುಗಕ್ಕೆ ಹೋಗಲು ಸಾಧ್ಯ ಎಂದು ಮಕ್ಕಳು ಹೇಳುತ್ತಾರೆ. ನೀವೀಗ ಸ್ವಯಂ ಅನ್ನು ಕೇಳಿಕೊಳ್ಳಿ.
ಇಡೀ ದಿನದಲ್ಲಿ ನಾನು ಎಷ್ಟು ಸಮಯದವರೆಗೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇನೆ? ಈಗ ನೆನಪಿನ ಅಗ್ನಿಯಲ್ಲಿ ನೀವಿರಬೇಕು. ಅಂದರೆ ನೆನಪು ಅಗ್ನಿ ರೂಪದಲ್ಲಿ ಪ್ರಜ್ವಲಿತ ಆಗಬೇಕು. ಈಗ ಯೋಗದ ಅಗ್ನಿಯಲ್ಲಿ ನೀವಿರಬೇಕು. ಯೋಗದ ಅಗ್ನಿ ಪ್ರಜ್ವಲಿತ ಆದಾಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಒಬ್ಬ ತಂದೆಯ ಜೊತೆಗೆ ಪ್ರೀತಿ ಬುದ್ಧಿ ಉಳ್ಳವರಾಗಿರಬೇಕು. ಎಲ್ಲರಿಗಿಂತ ಬಹಳ ಫಸ್ಟ್ ಕ್ಲಾಸ್ ಆದಂತಹ ಪ್ರಿಯತಮ ಪರಮಾತ್ಮ ತಂದೆ ಆಗಿದ್ದಾರೆ. ಆ ಪರಮಾತ್ಮ ತಂದೆ ನಿಮ್ಮನ್ನೂ ಕೂಡ ಫಸ್ಟ್ ಕ್ಲಾಸ್ ಆದಂತಹ ಆತ್ಮರನ್ನಾಗಿ ಮಾಡುತ್ತಾರೆ. ಥರ್ಡ್ ಕ್ಲಾಸ್ ಬೋಗಿಯಲ್ಲಿ ಕುರಿಗಳ ಸಮಾನ ಪ್ರಯಾಣವನ್ನು ಮಾಡುವುದಕ್ಕೂ ಏರ್ ಕಂಡೀಷನ್ ಅಲ್ಲಿ ಪ್ರಯಾಣವನ್ನು ಮಾಡುವುದಕ್ಕೂ ಎಷ್ಟೊಂದು ಅಂತರ ಇದೆ. ಈಗ ಎಲ್ಲರೂ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು. ಯಾವಾಗ ನೀವು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡುತ್ತೀರೋ ಆಗ ನಿಮಗೆ ಖುಷಿಯಾಗುತ್ತದೆ. ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಇಡೀ ದಿನ ನಾನು ಎಷ್ಟೊಂದು ತಲೆಯನ್ನು ಚಚ್ಚಿಕೊಳ್ಳುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಆದರೆ ಇಡೀ ದಿನ ಮಕ್ಕಳ ಬುದ್ಧಿಯಲ್ಲಿ ಬೇರೆ ವಿಚಾರ ನಡೆಯುತ್ತಿರುತ್ತದೆ. ಈಗ ಮಕ್ಕಳಾದ ನೀವು ತಂದೆಯ ನೆನಪಿನಲ್ಲಿ ಸ್ಥಿತ ಆಗಲು ಪರಿಶ್ರಮವನ್ನು ಪಡಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಯಾರೇ ಸಿಕ್ಕರು ಅವರಿಗೆ ರಾಮ ಆದಂತಹ ಒಬ್ಬ ಪರಮಾತ್ಮ ತಂದೆಯ ಮಾತನ್ನೇ ತಿಳಿಸಬೇಕು. ರಾಮ ಆದಂತಹ ಒಬ್ಬ ಪರಮಾತ್ಮ ತಂದೆಯ ಮಾತನ್ನು ಬಿಟ್ಟು ಬೇರೆ ಯಾವ ಮಾತನ್ನೂ ನೀವು ಮಾತನಾಡಬಾರದು. ಒಬ್ಬ ತಂದೆಯ ಮಾತನ್ನೇ ಅನ್ಯರಿಗೆ ತಿಳಿಸಬೇಕು. ಪರಚಿಂತನೆಯನ್ನು ಮಾಡುವುದೂ ಕೂಡ ಚಾಡಿಯನ್ನು ಹೇಳುವುದಾಗಿದೆ. ಆದ್ದರಿಂದ ಪರಚಿಂತನೆಯನ್ನು ಮಾಡುತ್ತಾ ಚಾಡಿಯನ್ನು ಹೇಳುವುದನ್ನು ಬಿಟ್ಟು ಬಿಡಬೇಕು. ಸೆಕೆಂಡ್ ಪಾಯಿಂಟ್, ಒಬ್ಬ ಪರಮಾತ್ಮ ತಂದೆಯ ಜೊತೆಗೆ ಪ್ರೀತಿಯನ್ನು ಜೋಡಣೆ ಮಾಡಬೇಕು. ಹಳೆಯ ದೇಹದ ಅಭಿಮಾನವನ್ನು ತ್ಯಾಗ ಮಾಡಿ ಒಬ್ಬ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಸ್ವಯಂ ಅನ್ನು ಪಾವನ ಆತ್ಮನನ್ನಾಗಿ ಮಾಡಿಕೊಳ್ಳಬೇಕು. ಇಂದಿನ ವರದಾನ ಆಗಿದೆ, ಸಮಾವೇಶ ಮಾಡಿಕೊಳ್ಳುವಂತಹ ಶಕ್ತಿಯ ಮೂಲಕ ತಪ್ಪನ್ನೂ ಕೂಡ ಸರಿಪಡಿಸುವಂತಹ ವಿಶ್ವ ಪರಿವರ್ತಕರಾಗಿ. ಅನ್ಯರು ತಪ್ಪನ್ನು ಮಾಡುವುದನ್ನು ನೋಡಿ ನೀವು ಸ್ವಯಂ ತಪ್ಪನ್ನು ಮಾಡಬೇಡಿ. ಒಂದು ವೇಳೆ ಯಾರಾದರೂ ತಪ್ಪನ್ನು ಮಾಡುತ್ತಿದ್ದರೆ ನಾನು ಸರಿಯಾಗಿ ಇರಬೇಕು. ಅವರ ಸಂಘದ ಪ್ರಭಾವ ನನ್ನ ಮೇಲೆ ಆಗಬಾರದು. ತಪ್ಪನ್ನು ಮಾಡುವಂತಹ ವ್ಯಕ್ತಿಗಳ ಸಂಘದ ಪ್ರಭಾವಕ್ಕೆ ನಾವು ವಶ ಆದರೆ ನಾವು ಕೂಡ ಹುಡುಗಾಟಿಕೆಯನ್ನು ಮಾಡುತ್ತೇವೆ. ಅಂದರೆ ಅನ್ಯರ ಪ್ರಭಾವ ನಮ್ಮ ಮೇಲೆ ಆದರೂ ಇದು ಕೂಡ ಹುಡುಗಾಟಿಕೆ ಆಗಿದೆ. ಪ್ರತಿಯೊಬ್ಬರು ಕೇವಲ ಈ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಳ್ಳಿ, ನಾನು ಸರಿಯಾದ ಮಾರ್ಗದಲ್ಲೇ ನಡೆಯಬೇಕು. ಒಂದು ವೇಳೆ ಅನ್ಯರು ತಪ್ಪನ್ನು ಮಾಡುತ್ತಿದ್ದರೂ ಕೂಡ ಆ ಸಮಯದಲ್ಲಿ ಸಮಾವೇಶ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ಉಪಯೋಗ ಮಾಡಿ. ಅನ್ಯರ ತಪ್ಪನ್ನು ನೋಟ್ ಮಾಡಿಕೊಳ್ಳುವ ಬದಲು ಅನ್ಯರಿಗೆ ಸಹಯೋಗದ ನೋಟನ್ನು ನೀಡಿ. ಅಂದರೆ ಸಹಯೋಗದಿಂದ ಅನ್ಯರನ್ನು ಭರ್ಪೂರ್ ಮಾಡಿ. ಆಗ ವಿಶ್ವ ಪರಿವರ್ತನೆಯ ಕಾರ್ಯ ಸಹಜವಾಗಿ ನಡೆಯುತ್ತದೆ. ಇಂದಿನ ಸ್ಲೋಗನ್ ಆಗಿದೆ, ನಿರಂತರ ಯೋಗಿಗಳಾಗುವುದು. ಅಂದರೆ ಹದ್ದಿನ ನಾನು ಮತ್ತು ನನ್ನತನವನ್ನು ಬೇಹದ್ದಿನಲ್ಲಿ ಪರಿವರ್ತನೆ ಮಾಡುವುದು. ನಿರಂತರ ಯೋಗಿಗಳಾಗುವುದಕ್ಕೋಸ್ಕರ ಹದ್ದಿನ ನಾನು ಮತ್ತು ನನ್ನತನವನ್ನು ಬೇಹದ್ದಿನಲ್ಲಿ ಪರಿವರ್ತನೆ ಮಾಡಿ. ಇಂದಿನ ಅವ್ಯಕ್ತ ಸೂಚನೆ ಆಗಿದೆ, ಆತ್ಮಿಕ ರಾಯಲ್ಟಿ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ. ವರ್ತಮಾನ ಸಮಯಕ್ಕನುಸಾರವಾಗಿ ಸೂಕ್ಷ್ಮ ದೇವತಾ ಸ್ವರೂಪದ ಸಂಪನ್ನ ಸ್ಟೇಜ್ ಅಥವಾ ಪರಮಾತ್ಮ ತಂದೆಯ ಸಮಾನ ಆಗುವಂತಹ ಸ್ಟೇಜ್ನ ಸಮೀಪಕ್ಕೆ ಹೋಗುತ್ತಿದ್ದೇವೆ. ಅದಕ್ಕನುಸಾರವಾಗಿ ಪವಿತ್ರತೆಯ ಪರಿಭಾಷೆ ಬಹಳಷ್ಟು ಸೂಕ್ಷ್ಮವಾಗಿದೆ. ಅಂದರೆ ವರ್ತಮಾನ ಸಮಯಕ್ಕನುಸಾರವಾಗಿ ಸೂಕ್ಷ್ಮ ದೇವತಾ ಸ್ವರೂಪದ ಸಂಪನ್ನ ಸ್ಟೇಜ್ ಅನ್ನು ತಲುಪಲು ಅಥವಾ ಪರಮಾತ್ಮ ತಂದೆಯ ಸಮಾನ ಸ್ಥಿತಿಯ ಸಮೀಪಕ್ಕೆ ಹೋಗಲು ಪವಿತ್ರತೆಯ ಪರಿಭಾಷೆ ಅತಿ ಸೂಕ್ಷ್ಮ ಆಗಿದೆ. ಕೇವಲ ಬ್ರಹ್ಮಚಾರಿಗಳಾಗುವುದಷ್ಟೇ ಪವಿತ್ರತೆ ಅಲ್ಲ, ಆದರೆ ಬ್ರಹ್ಮಚಾರಿಗಳಾಗುವುದರ ಜೊತೆ ಜೊತೆಗೆ ಬ್ರಹ್ಮ ತಂದೆಯ ಪ್ರತಿಯೊಂದು ಕರ್ಮ ಅನ್ನುವ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಡುವಂತಹ ಬ್ರಹ್ಮಚಾರಿಗಳಾಗಿ, ಅಂದರೆ ಬ್ರಹ್ಮ ತಂದೆಯನ್ನೇ ಅನುಕರಣೆ ಮಾಡುವಂತವರಾಗಿ. ಒಳ್ಳೆಯದು. ಓಂ ಶಾಂತಿ.